ದೇಶದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಮತ್ತು ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ನಡುವೆ ರಾಜಕೀಯವಾದಂತಹ ಸಂಘರ್ಷ ಏರ್ಪಟ್ಟಿದೆ. ಸಂಸತ್ನ ಉಭಯ ಸದನಗಳಲ್ಲಿ ಉಭಯ ನಾಯಕರು ಪರಸ್ಪರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ನರಾವಣಿಯವರ ಪುಸ್ತಕ ಮತ್ತು ಅಮೆರಿಕ ಐರೋಪ್ಯ ಒಕ್ಕೂಟಗಳ ನಡುವಿನ ತಾರೀಫ್ ಯುದ್ಧ ಸೇರಿದಂತೆ ದೇಶದ ಭದ್ರತೆಯ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತಹ ತೀರ್ಮಾನಗಳ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡೋದರ ಮೂಲಕ ಕೋಲಾಹಲವನ್ನು ಎಬ್ಬಿಸಿದ್ರು. ಆದರೆ ಇದಕ್ಕೆ ನರೇಂದ್ರ ಮೋದಿ ಅವರು ನನ್ನನ್ನು ಸಮಾಧಿ ಮಾಡೋದಕ್ಕೆ ನಾನು ಬಿಡಿಯೋದಿಲ್ಲ. ಯಾಕೆ ಅಂತಂದರೆ ನನ್ನನ್ನು ಸಮಾಧಿ ಮಾಡುವುದು ಅಷ್ಟು ಈಸಿಯಾದ ಕೆಲಸ ಅಲ್ಲ. ಸಿಖ್ ಸಮುದಾಯದ ವಿರುದ್ಧ ತಾವು ಸಮರ ಸಾರ್ತಾ ಇದ್ದೀರಿ ಮತ್ತು ವಿಪಕ್ಷವಾಗಿ ಗಲಾಟೆ ಎಬ್ಬಿಸುವುದರ ಮೂಲಕ ದೇಶದ ಜನರಿಗೆ ದ್ರೋಹ ಎಸಗುತ್ತಾ ಇದ್ದೀರಿ ಅಂತ ನರೇಂದ್ರ ಮೋದಿ ಅವರು ವಿಪಕ್ಷವನ್ನು ತರಾಟೆಗೆ ತೆಗೆದುಕೊಂಡ್ರೆ ಸತ್ಯವನ್ನು ಮರೆಮಾಚೋದಕ್ಕೆ ಸುಳ್ಳಿನ ಆಶ್ರಯ ಪಡೆಯುತ್ತಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ರಾಹುಲ್ ಗಾಂಧಿ ಅವರು ಟೀಕೆ ಮಾಡ್ತಾ ಇದ್ದಾರೆ.